ನಮಸ್ಕಾರ ಸ್ನೇಹಿತರೆ, ನಮ್ಮ ಈ ಚಾನಲ್ಗೆ ಸ್ವಾಗತ. ಮತ್ತು ಈ ದಿನ G7 ಶೃಂಗಸಭೆ ಬಗ್ಗೆ ಒಂದೇ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ, ಇದರ ಇತಿಹಾಸ, ಇದರ ಕಾರ್ಯಗಳನ್ನು ಮತ್ತು ಇದರ ಪ್ರಮುಖ ಶೃಂಗಸಭೆಗಳು ಎಲ್ಲೆಲ್ಲಿ ನಡೆದವು ಮತ್ತು ಇದು ಸದಸ್ಯ ರಾಷ್ಟ್ರಗಳು ಯಾವ್ಯಾವು ಮತ್ತು ಭಾರತದ ಪಾತ್ರವೇನು G7 ಸಮಿತಿಯಲ್ಲಿ. ಮತ್ತು ಈ ವಿಡಿಯೋವನ್ನು ನೀವು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಚೆನ್ನಾಗಿದ್ದರೆ ಕಮೆಂಟ್ ಮಾಡಿ. ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಈ ಚಾರ್ಟಲ್ಲಿರೋ ಅಷ್ಟು ವಿವರಣೆಗಳನ್ನು ಬೇಸಿಕ್ಕಾಗಿ ತಿಳಿದುಕೊಳ್ಳೋಣ. G7 ಸಮಿತಿ ಎಂದರೇನು? ವಿಶ್ವದಾಗೆ ಅತ್ಯಂತ ಅಭಿವೃದ್ಧಿ ಹೊಂದಿರೋ 7 ದೇಶಗಳ ಗುಂಪಿನ ಬಗ್ಗೆ ಗುಂಪು ಹೊಂದಿದ್ದೀವಿ. ಅಂದರೆ ಇವು ಜಾಗತಿಕ, ಆರ್ಥಿಕವಾಗಿ, ತಂತ್ರಜ್ಞಾನದಾಗ, ಪರಿಸರ ಅಭಿವೃದ್ಧಿದಾಗ ಎಲ್ಲ ವಿಷಯಗಳದಾಗ 7 ರಾಷ್ಟ್ರಗಳ ಅಭಿವೃದ್ಧಿ ಹೊಂದಿರುವ ಗ್ರೂಪನ್ನು G7 ಸಮಿತಿ ಎಂದು ಕರೆಯುತ್ತಾರೆ. ಇದರ ಸದಸ್ಯ ದೇಶಗಳು ಯಾವ್ಯಾವು? ಫ್ರಾನ್ಸ್, ಕೆನಡಾ, ಜರ್ಮನಿ, ಇಟಲಿ, ಜಪಾನ್, ಯುನೈಟೆಡ್ ಕಿಂಗ್ಡಮ್ ಮತ್ತು ಯುನೈಟೆಡ್ ಸ್ಟೇಟ್ಸ್. ಇದರ ಉದ್ದೇಶಗಳು, ಇದರ ಇತಿಹಾಸ ಮತ್ತು ಬಹು ಆಯ್ಕೆ ಪ್ರಶ್ನೆಗಳು ಮತ್ತು G7 ಶೃಂಗಸಭೆಗಳು ಯಾವಾಗ ಎಲ್ಲೆಲ್ಲಿ ನಡೆದವು. 2026 ಫ್ರಾನ್ಸ್ ಆತಿಥ್ಯ ರಾಷ್ಟ್ರವನ್ನು ವಹಿಸಿಕೊಂಡಿತ್ತು ಮತ್ತು ಇದರ ಉದ್ದೇಶವೇನಾಗಿತ್ತು ಅನ್ನು ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ಕೊನೆಯವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಮೊದಲಿಗೆ G7 ಎಂದರೇನು? G7 ಅಂದರೆ ಗ್ರೂಪ್ 7 ಅಂದರೆ 7 ರಾಷ್ಟ್ರಗಳ ಗುಂಪು. ಇದು ವಿಶ್ವದ ಅತ್ಯಂತ ಮುಂದುವರಿದ ಮತ್ತು ಬಲಿಷ್ಠ ಆರ್ಥಿಕತೆ ಹೊಂದಿರೋ 7 ಪ್ರಜಾಪ್ರಭುತ್ವ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ. ಅಂದರೆ ವಿಶ್ವದಾಗೆ ಅತ್ಯಂತ ಮುಂದುವರಿದ ಮತ್ತು ಬಲಿಷ್ಠ ಆರ್ಥಿಕತೆ ಹೊಂದಿರೋ 7 ಪ್ರಜಾಪ್ರಭುತ್ವ ರಾಷ್ಟ್ರಗಳ ಅಂತಾರಾಷ್ಟ್ರೀಯ ಒಕ್ಕೂಟವಾಗಿದೆ. G7 ಯಾವಾಗ ಸ್ಥಾಪನೆವಾಯಿತು? G7 ಯಾವಾಗ ಸ್ಥಾಪನೆವಾಯಿತು? 1975ರಲ್ಲಿ. ಅದಕ್ಕಿಂತ ಮುಂಚೆ ಎಷ್ಟಿದ್ದಿದೆ ಈ ಗ್ರೂಪ್ನಲ್ಲಿ ಅಂದರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಅಂದರೆ G6 ಇದ್ದು ಆರಂಭದಲ್ಲಿ. ತದನಂತರ ಯಾವಾಗ G7 ಆದಂದರೆ 1976ರಲ್ಲಿ. ಯಾವ ದೇಶ ಸೇರಿತು? ಸದಸ್ಯತ್ವವನ್ನು ಪಡೆದುಕೊಂಡಿತು ಕೆನಡಾ ದೇಶವು ಸದಸ್ಯತ್ವವನ್ನು ಪಡೆದುಕೊಂಡಿತ್ತು. ಆರಂಭದಲ್ಲಿ ಇದು ಇದಕ್ಕಾಗಿ ಇದರ ಹಿನ್ನೆಲೆ ಏನು? G7 ಸ್ಥಾಪನೆಯಾಗೋದಕ್ಕೆ ಒಂದು ಕಾರಣ ಇರುತ್ತಲ್ಲ, ಬಲಿಷ್ಠವಾದ ಕಾರಣ ಯಾವುದೆಂದು ತಿಳಿದುಕೊಳ್ಳೋಣ. 1973ರಲ್ಲಿ ಜಾಗತಿಕ ತೈಲ ಬಿಕ್ಕಟ್ಟು ಮತ್ತು ಆರ್ಥಿಕ ಮಂದಗತಿಯ ಹಿನ್ನೆಲೆಯಲ್ಲಿ ವಿಶ್ವದ ಪ್ರಮುಖ ದೇಶಗಳ ಹಣಕಾಸು ಮಂತ್ರಿಗಳು ಒಟ್ಟಿಗೆ ಸೇರಿ ಚರ್ಚಿಸಲು ಇದು ಆರಂಭವಾಯಿತು. ದೇಶದ ಹಣಕಾಸು ಮಂತ್ರಿಗಳು ಒಟ್ಟಿಗೆ ಸೇರಿ ಚರ್ಚಿಸಲು ಇದು ಆರಂಭವಾಯಿತು. ಸ್ಥಾಪನೆ 1975ರಲ್ಲಿ ಫ್ರಾನ್ಸ್ ಅಧ್ಯಕ್ಷರ ನೇತೃತ್ವದ ಮೊದಲ ಅಧಿಕೃತ ಶೃಂಗಸಭೆ ನಡೆಯಿತು. ಆಗ ಇದು 6 ದೇಶಗಳ ಗುಂಪಾಗಿತ್ತು. ಮೊದಲೆಲ್ಲಿ ನಡೆಯಿತು? ಮೊದಲ ಶೃಂಗಸಭೆ ಎಲ್ಲಿ ನಡೆಯಿತು? ಫ್ರಾನ್ಸ್ ದೇಶದಲ್ಲಿ ನಡೆಯಿತು. ಎಷ್ಟರೊಳಗೆ? 1975ರಲ್ಲಿ. ಬೆಳವಣಿಗೆ. G7 ಬೆಳವಣಿಗೆ 1976ರಲ್ಲಿ ಕೆನಡಾ ಸೇರಿದ ನಂತರ ಇದು G7 ಆಯಿತು. ಇದರ ಬೆಳವಣಿಗೆ. ರಷ್ಯಾನೂ ಸೇರ್ಪಡೆಯಾಗಿತ್ತು ಮತ್ತು ಇದನ್ನು ಉಚ್ಚಾಟನೆ ಮಾಡಲಾಗಿತ್ತು. ಯಾಕೆ ಉಚ್ಚಾಟನೆ ಮಾಡಲಾಗಿತ್ತು ಎಂಬುದು ತಿಳಿದುಕೊಳ್ಳೋಣ. ರಷ್ಯಾ ಸೇರ್ಪಡೆ ಮತ್ತು ಉಚ್ಚಾಟನೆ 1998ರಲ್ಲಿ ರಷ್ಯಾ ಸೇರಿದಾಗ ಇದು G8 ಆಗಿತ್ತು. ಆದರೆ ಇದು 2014ರಲ್ಲಿ ರಷ್ಯಾ ಉಕ್ರೇನ್ ಕ್ರಿಮಿಯಾ ಪ್ರಾಂತ್ಯವನ್ನು ಬಲವಂತವಾಗಿ ತನ್ನ ವಶಕ್ಕೆ ಪಡೆದುಕೊಂಡಿದ್ದರಿಂದ ರಷ್ಯಾವನ್ನು ಈ ಗುಂಪಿನಿಂದ ಹೊರಹಾಕಲಾಯಿತು. ಹೀಗಾಗಿ ಇದು ಮತ್ತೆ G7 ಆಗಿ ಮುಂದುವರಿಯಿತು. ಈ G7 ಸದಸ್ಯತ್ವ ಹೊಂದಿರುವ ರಾಷ್ಟ್ರಗಳ ಸಂಪೂರ್ಣ ಮಾಹಿತಿ ಮತ್ತು ಅದರ ನಾಣ್ಯಗಳ ಬಗ್ಗೆ ಮತ್ತು ರಾಜಧಾನಿಗಳ ಬಗ್ಗೆ ತಿಳಿಸೋಣ. ಮೊದಲಿಗೆ ಅಮೆರಿಕ. ದೇಶದ ರಾಜಧಾನಿ ಮತ್ತು ನಾಣ್ಯದ ಹೆಸರು. ನಾಣ್ಯದ ಬಗ್ಗೆ ತಿಳಿದುಕೊಳ್ಳೋಣ. ಅಮೆರಿಕದ ರಾಜಧಾನಿ ವಾಷಿಂಗ್ಟನ್ ಡಿಸಿ. ಇದರ ನಾಣ್ಯ USA ಡಾಲರ್. ಬ್ರಿಟನ್ ದೇಶದ ರಾಜಧಾನಿ ಲಂಡನ್. ಬ್ರಿಟನ್ನ ನಾಣ್ಯ ಪೌಂಡ್. ಫ್ರಾನ್ಸ್
ರಾಜಧಾನಿ ಪ್ಯಾರಿಸ್ನ ಫ್ರಾನ್ಸ್ನ ನಾಣ್ಯ ಯೂರೋ. ಜರ್ಮನ್ನ ರಾಜಧಾನಿ ಬರ್ಲಿನ್. ಇದರ ನಾಣ್ಯ ಯೂರೋ. ಅಂದರೆ ಯುರೋಪ್ ಖಂಡದಲ್ಲಿ ಬರುವುದು ಕಾರಣ ಇದು ನಾಣ್ಯ ಯೂರೋ ಆಗಿದೆ. ಇಟಲಿಯ ರಾಜಧಾನಿ ಇಟಲಿಯ ನಾಣ್ಯ ಯೂರೋ. ಜಪಾನ್ನ ರಾಜಧಾನಿ ಟೋಕಿಯೋ. ಜಪಾನ್ನ ನಾಣ್ಯ ಜಪಾನಿಯನ್ ಯೆನ್. ಕೆನಡಾದ ರಾಜಧಾನಿ ಒಟ್ವಾ. ಕೆನಡಾದ ನಾಣ್ಯ ಕೆನಡಿಯನ್ ಡಾಲರ್ಸ್. ಭಾರತ G7 ಸಮಿತಿ. ಭಾರತವು G7 ಅಧಿಕೃತ ಸದಸ್ಯ ರಾಷ್ಟ್ರವಲ್ಲ. ಇದು ಭಾರತದ G7 ಸದಸ್ಯ ಸಮಿತಿಯಲ್ಲಿ ಭಾರತದ ಪಾತ್ರವೇನು ಬಗ್ಗೆ ತಿಳಿದುಕೊಳ್ಳೋಣ. ಭಾರತವು G7 ಸಮಿತಿಯ G7 ಅಧಿಕೃತ ಸದಸ್ಯ ರಾಷ್ಟ್ರವಲ್ಲ. ಆದರೆ ಭಾರತ ಬೆಳೆಯುತ್ತಿರುವ ಆರ್ಥಿಕ ಮತ್ತು ರಾಜತಾಂತ್ರಿಕ ಶಕ್ತಿಯನ್ನು ಪರಿಗಣಿಸಿ ಪ್ರತಿ ವರ್ಷವೂ ಭಾರತವನ್ನು ವಿಶೇಷ ಆಹ್ವಾನಿತ ರಾಷ್ಟ್ರವಾಗಿ ಗೆಸ್ಟ್ ಕಂಟ್ರಿಯಾಗಿ ಶೃಂಗಸಭೆಗೆ ಕರೆಯಲಾಗುತ್ತದೆ. 2026ರಲ್ಲಿ ಫ್ರಾನ್ಸ್ನ ಇವಿಯನ್ ನಗರದಲ್ಲಿ 52ನೇ ಶೃಂಗಸಭೆ ಭಾರತ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಿ ಜಾಗತಿಕ ಆರ್ಥಿಕ ಬೆಳವಣಿಗೆ ಬಗ್ಗೆ ಮಾತನಾಡಿದ್ದಾರೆ. ಎಲ್ಲಿ ನಡೀತು 2026ರ ಶೃಂಗಸಭೆ G7 ಫ್ರಾನ್ಸ್ ದೇಶದ ಇವಿಯನ್ ಎಂಬ ನಗರದಲ್ಲಿ. ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್. ಮತ್ತು G20 ಮತ್ತು G7ಗೆ ಇರುವ ವ್ಯತ್ಯಾಸಗಳೆಂದು ತಿಳಿದುಕೊಳ್ಳೋಣ. G20ಯಲ್ಲಿ 19 ರಾಷ್ಟ್ರಗಳು ಮತ್ತು ಯುರೋಪಿಯನ್ ಯೂನಿಯನ್ ಪ್ಲಸ್ ಆಫ್ರಿಕನ್ ಯೂನಿಯನ್ಗಳು ಸೇರಿವೆ ರಾಷ್ಟ್ರಗಳು. G7ನಲ್ಲಿ 7 ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳು ಮತ್ತು ಇದು ಅನೌಪಚಾರಿಕ ಗುಂಪು ಮತ್ತು ದೊಡ್ಡ ಜಾಗತಿಕ ಆರ್ಥಿಕ ವೇದಿಕೆ. ಇದು ಮುಖ್ಯವಾಗಿ ಅಭಿವೃದ್ಧಿ ಹೊಂದಿದ ದೇಶಗಳು ಯಾವುವು G7 ಮತ್ತು ಅಭಿವೃದ್ಧಿ ಹೊಂದಿದ ಮತ್ತು ಅಭಿವೃದ್ಧಿಶೀಲ ದೇಶಗಳು. ಅಭಿವೃದ್ಧಿಯನ್ನು ಹೊಂದುತ್ತಿರುವ ದೇಶಗಳು G20ಯಲ್ಲಿ ಭಾಗವಹಿಸುತ್ತವೆ. G7 ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? ಬಹುವಾಕ್ಯ ಪ್ರಶ್ನೆಗಳನ್ನು ತಿಳಿದುಕೊಳ್ಳೋಣ. ಯಾಕೆಂದರೆ ನಾವು ಮ್ಯಾಗಿಂದು ಕಾನ್ಸೆಪ್ಟ್ ಅರ್ಥ ಆದರೆ ಈ ಕಾನ್ಸೆಪ್ಟ್ನಲ್ಲಿ ನಾವು ಅರ್ಥ ಆಗುತ್ತೆ. ನಮಗೆ ಸಬ್ಜೆಕ್ಟ್ ಅರ್ಥ ಆದರೆ ಈ ಪ್ರಶ್ನೆಗಳು ನಮಗೆ ಅರ್ಥ ಆಗುತ್ತವೆ. G7 ಅನ್ನು ಯಾವ ವರ್ಷದಲ್ಲಿ ಸ್ಥಾಪಿಸಲಾಯಿತು? 1975ರಲ್ಲಿ. ಗ್ರೂಪ್ 7ನ ಪೂರ್ಣ ಹೆಸರೇನು? GSನ G5 G7ನ ಪೂರ್ಣ ರೂಪ ಯಾವುದು? ಗ್ರೂಪ್ ಆಫ್ 7. ಪ್ರಶ್ನೆ 3. G7 ಆರಂಭದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? G6. 1976ರಲ್ಲಿ ಕೆನಡಾ ಸೇರಿತು G7ಗೆ. ತದನಂತರ ಇದನ್ನು G7 ಎಂದು ಕರೆಯೋದಕ್ಕೆ ಸ್ಟಾರ್ಟ್ ಮಾಡಿದ್ರು. 1976ರಲ್ಲಿ ಸೇರಿದ ದೇಶ ಯಾವುದು G7ಗೆ? 1976ರಲ್ಲಿ ಸೇರಿದ ದೇಶ ಯಾವುದು ಅಂದರೆ ಕೆನಡಾ. ಕೆನಡಾದ ರಾಜಧಾನಿ ಓಟ್ವಾ. ಜರ್ಮನಿ ಕೆಳಗಿನ ಯಾವುದು G7 ಸದಸ್ಯ ರಾಷ್ಟ್ರವಲ್ಲ? ಭಾರತ. ಇದೊಂದು ಆತಿಥ್ಯ ರಾಷ್ಟ್ರ ಅಷ್ಟೇ, ಗೆಸ್ಟ್ ಕಂಟ್ರಿ. ಭಾರತ ಒಂದು ಗೆಸ್ಟ್ ಕಂಟ್ರಿ. G7 ಯಾವ ರೀತಿಯ ಸಂಘಟನೆ ಹೊಂದಿದೆ?
ಸೇನಾ ಒಕ್ಕೂಟ, ಅನೌಪಚಾರಿಕ ಗುಂಪು, ಬ್ಯಾಂಕ್, ನ್ಯಾಯಾಲಯ ಹೊಂದಿದೆ. ಇಲ್ಲ, ಇದೊಂದು ಅನೌಪಚಾರಿಕ ಗುಂಪು ಅಂದರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಗುಂಪು. G7. G7 ಶಾಶ್ವತ ಕಾರ್ಯಾಲಯ ಎಲ್ಲಿದೆ? ಇದು ಕಾರ್ಯಾಲಯ ಇಲ್ಲ, ಯಾಕಂದರೆ ಇದು ಯಾವ ದೇಶ ಸದಸ್ಯತ್ವ ಹೊಂದಿರ್ತದೋ ಆ ದೇಶನೇ ಇದರದ್ದು ಖರ್ಚು ವೆಚ್ಚಗಳು ನೋಡಿಕೊಳ್ಳುತ್ತೆ. ಇದು ಎಷ್ಟು ವರ್ಷ G7 ಸಭೆ ಎಷ್ಟು ಬಾರಿ ನಡೆಯುತ್ತದೆ? ಪ್ರತಿ ವರ್ಷವೂ ನಡೆಯುತ್ತದೆ. ಈ ವರ್ಷ ಫ್ರಾನ್ಸ್ನ ಇವಿಯನ್ ನಗರದಲ್ಲಿ ನಡೆಯಿತು. G7 ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? G7 ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು? 7. 2026ರ G7 ಶೃಂಗಸಭೆ ಅತಿಥಿ ದೇಶ ಯಾವುದು? 2026ರ G7 ಶೃಂಗಸಭೆ ಅತಿಥಿ ದೇಶ ಯಾವುದು? ಫ್ರಾನ್ಸ್. 2026ರ G7 ಶೃಂಗಸಭೆ ಯಾವ ನಗರದಲ್ಲಿ ನಡೆಯಿತು? ಯಾವ ನಗರದಲ್ಲಿ ನಡೆಯಿತು? ಇವಿಯನ್ ಲೆಬೆನ್. 2026ರ G7 ಶೃಂಗಸಭೆ ಯಾವ ದಿನಾಂಕಗಳಲ್ಲಿ ನಡೆಯಿತು? 15 ಮತ್ತು 17 ಜೂನ್. 2026ರಲ್ಲಿ G7 ಅಧ್ಯಕ್ಷ ವಹಿಸಿದ ದೇಶ ಯಾವುದು? ಫ್ರಾನ್ಸ್. G7 ಎಂದರೇನು? ಗ್ರೂಪ್ ಆಫ್ 7. G7 ಯಾವ ವರ್ಷದಲ್ಲಿ ಸ್ಥಾಪನೆ ಆಯಿತು? 1975ರಲ್ಲಿ. G7 ಆರಂಭದಲ್ಲಿ ಯಾವ ಹೆಸರಿನಿಂದ ಕರೆಯಲಾಗುತ್ತಿತ್ತು? G6. G7ಗೆ 1976ರಲ್ಲಿ ಸೇರಿದ ದೇಶ ಯಾವುದು? ಕೆನಡಾ. G7ನಲ್ಲಿ ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 7. ಕೆಳಗಿನ ಯಾವುದು G ಸದಸ್ಯ ರಾಷ್ಟ್ರವಲ್ಲ? ಭಾರತ ಒಂದು ಆತಿಥ್ಯ ರಾಷ್ಟ್ರ ಅಂದರೆ ಗೆಸ್ಟ್ ಕಂಟ್ರಿ. ಭಾರತವು G7ನಲ್ಲಿ ಯಾವ ಸ್ಥಾನ ಹೊಂದಿದೆ? ಆಹ್ವಾನಿತ ಅತಿಥಿ ರಾಷ್ಟ್ರ. 2026ರ G7 ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲು ವಿಷಯ ಯಾವುದು? ಅಂದರೆ ಕೃತಕ ಬುದ್ಧಿಮತ್ತೆ AI ಬಗ್ಗೆ. G7 ಶೃಂಗಸಭೆ ಎಷ್ಟು ಬಾರಿ ನಡೆಯುತ್ತದೆ? 2 ವರ್ಷಕ್ಕೊಮ್ಮೆ, 5 ವರ್ಷಕ್ಕೊಮ್ಮೆ, ಪ್ರತಿ ವರ್ಷವೂ ನಡೆಯುತ್ತದೆ. G7ಗೆ ಶಾಶ್ವತ ಕಾರ್ಯಾಲಯ ಇದೆಯೇ? ಇಲ್ಲ. G7 ಸದಸ್ಯ ರಾಷ್ಟ್ರಗಳಲ್ಲಿ ಏಷ್ಯಾದ ಏಕೈಕ ದೇಶ ಯಾವುದು ಅಂದರೆ ಜಪಾನ್. 2026ರ G7 ಶೃಂಗಸಭೆ ರಾಷ್ಟ್ರಾಧ್ಯಕ್ಷರು ಯಾರಾಗಿದ್ದಾರೆ? ಎಮನ್ಯುಯಲ್ ಮ್ಯಾಕ್ರಾನ್. G7 ಯಾವ ರೀತಿಯ ಗುಂಪು? ಇದೊಂದು ಆರ್ಥಿಕ ಮತ್ತು ರಾಜಕೀಯ ಗುಂಪು. G7ನಲ್ಲಿ ಯುರೋಪಿಯನ್ ಯೂನಿಯನ್ ಪಾತ್ರ ಏನು? ಸಭೆಗಳಲ್ಲಿ ಭಾಗವಹಿಸುವುದು ಸಂಸ್ಥೆಯಾಗಿದೆ. G7ನ ಪ್ರಮುಖ ಉದ್ದೇಶ ಯಾವುದು? ಜಾಗತಿಕ ಆರ್ಥಿಕ ಸಹಕಾರ ಮತ್ತು ಭದ್ರತೆಯಾಗಿದೆ. ಕೆಳಗಿನ ಯಾವುದು G7 ಸದಸ್ಯ ರಾಷ್ಟ್ರ? ಇಟಲಿ. ಭಾರತ ಒಂದು ಸದಸ್ಯತ್ವ ರಾಷ್ಟ್ರ ಅಲ್ಲ, ಏಕೆಂದರೆ ಇದೊಂದು ಆತಿಥ್ಯ ವಹಿಸುವ ರಾಷ್ಟ್ರ ಆಗಿದೆ. G7ನ ಸದಸ್ಯರಾಗಿರೋ ಏಷ್ಯಾದ ದೇಶ ಯಾವುದು ಅಂದರೆ ಜಪಾನ್. G7ನಲ್ಲಿ ಉತ್ತರ ಅಮೆರಿಕದ 2 ದೇಶಗಳು ಯಾವ್ಯಾವು? USA ಮತ್ತು ಕೆನಡಾ. G7 ಮುಖ್ಯವಾಗಿ ಯಾವ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ? ಆರ್ಥಿಕತೆ ಮತ್ತು ಜಾಗತಿಕ ಸಮಸ್ಯೆಗಳ ಬಗ್ಗೆ ವಿಷಯಗಳ ಬಗ್ಗೆ ಚರ್ಚೆ ಮಾಡಲಾಗುತ್ತದೆ. ಭಾರತ G7ನಲ್ಲಿ ಯಾವ ಸ್ಥಾನ ಹೊಂದಿದೆ? ಆಹ್ವಾನಿತ ಅತಿಥಿ ರಾಷ್ಟ್ರ, ಗೆಸ್ಟ್ ಕಂಟ್ರಿ. G7 ಯಾವ ದೇಶಗಳ ಗುಂಪು? G7 ಯಾವ ದೇಶಗಳ ಗುಂಪು ಅಂದರೆ ಅಭಿವೃದ್ಧಿಶೀಲ ದೇಶಗಳು. G7 ಅಂದರೆ ಗ್ರೂಪ್. G7ನ G ಎಂದರೇನೆಂದರೆ ಗ್ರೂಪ್. G7ನಲ್ಲಿ ಯಾವ ದೇಶ ಸದಸ್ಯತ್ವ ಹೊಂದಿದೆ? ಈ ಕೆಳಗಿನ ಆಪ್ಷನ್ಸ್ನಲ್ಲಿ ಚೀನಾ, ಭಾರತ, ಬ್ರೆಜಿಲ್, ಇಟಲಿಯನ್ನು ಹೊಂದಿದೆ. G7ನಲ್ಲಿ ಯಾವ ದೇಶ ಸದಸ್ಯವಲ್ಲ? ರಷ್ಯಾ. ಫ್ರಾನ್ಸ್ ಹೊಂದಿದೆ, ಜರ್ಮನ್ ಹೊಂದಿದೆ, ಜಪಾನ್ ಹೊಂದಿದೆ, ರಷ್ಯಾ ಹೊಂದಿಲ್ಲ. G7ನ ಪ್ರಮುಖ ಉದ್ದೇಶ ಯಾವುದು? ಕ್ರಿಕೆಟ್ ಅಭಿವೃದ್ಧಿ, ಜಾಗತಿಕ ಸಹಕಾರ ಮತ್ತು ಆರ್ಥಿಕತೆ ಬೆಳವಣಿಗೆ, ಪ್ರವಾಸೋದ್ಯಮ, ಆಂತರಿಕ ಸ್ಪರ್ಧೆ. ಆನ್ಸರ್ ಸರಿಯಾದ ಉತ್ತರ ಜಾಗತಿಕ ಸಹಕಾರ ಮತ್ತು ಆರ್ಥಿಕತೆ ಬೆಳವಣಿಗೆ. G7 ಶೃಂಗಸಭೆಯನ್ನು ಯಾರು ಆಯೋಜಿಸುತ್ತಾರೆ? ಆ ವರ್ಷದ ಅಧ್ಯಕ್ಷ ರಾಷ್ಟ್ರಗಳು. G7 ಒಂದು ಯಾವ ರೀತಿಯ ವೇದಿಕೆಯಾಗಿದೆ ಅಂದರೆ ಅದು ಆರ್ಥಿಕ ಮತ್ತು ರಾಜಕೀಯ ಸಹಕಾರ ವೇದಿಕೆಯಾಗಿದೆ. G7 ಸದಸ್ಯ ರಾಷ್ಟ್ರಗಳಲ್ಲಿ ಅತಿ ದೊಡ್ಡ ಆರ್ಥಿಕತೆ ಯಾವುದು ಅಂದರೆ ಅಮೇರಿಕಾ. G7 ಸದಸ್ಯ ರಾಷ್ಟ್ರಗಳಲ್ಲಿ ಯುರೋಪಿನ ದೇಶಗಳ ಸಂಖ್ಯೆ ಎಷ್ಟು?
4. ಕೆಳಗಿನ ಯಾವುದು G7 ಸದಸ್ಯ ರಾಷ್ಟ್ರವಲ್ಲ? ಕೆಳಗಿನವುಗಳಲ್ಲಿ ಯಾವುದು G7 ಸದಸ್ಯ ರಾಷ್ಟ್ರವಾಗಿದೆ? ಆಸ್ಟ್ರೇಲಿಯಾ, ಭಾರತ, ಬ್ರೆಜಿಲ್, ಫ್ರಾನ್ಸ್ ಆಗಿದೆ. G7 ಯಾವ ವಿಷಯಕ್ಕೆ ಹೆಚ್ಚಿನ ಆದ್ಯತೆ ನೀಡುತ್ತದೆ ಅಂದರೆ ಜಾಗತಿಕ ಆರ್ಥಿಕತೆಗೆ ಸ್ಥಿರತೆ ಬಗ್ಗೆ. G7 ಶೃಂಗಸಭೆ ಸಾಮಾನ್ಯವಾಗಿ ಯಾರು ಒಟ್ಟುಗೂಡಿಸುತ್ತದೆ ಅಂದರೆ ಕೆಲವು ಹಣಕಾಸು ಸಚಿವರನ್ನು ಮತ್ತು ಸದಸ್ಯ ರಾಷ್ಟ್ರಗಳ ಅಧ್ಯಕ್ಷರು ಅಥವಾ ಸರ್ಕಾರದ ಮುಖ್ಯಸ್ಥರನ್ನು, ಕೇವಲ ವ್ಯಾಪಾರಿಗಳನ್ನು, ಕೇವಲ ನ್ಯಾಯಾಧೀಶರನ್ನು. ಸರಿಯಾದ ಉತ್ತರ ಸದಸ್ಯ ರಾಷ್ಟ್ರಗಳ ರಾಷ್ಟ್ರಾಧ್ಯಕ್ಷರು ಮತ್ತು ಅಥವಾ ಸರ್ಕಾರದ ಮುಖ್ಯಸ್ಥರು. G7 ಯಾವ ಸಂಸ್ಥೆ ಸಂಸ್ಥೆಯಲ್ಲ? ಸಂಯುಕ್ತ ರಾಷ್ಟ್ರ ಸಂಸ್ಥೆ UN. G7 ನಲ್ಲಿ ಸದಸ್ಯತ್ವ ಪಡೆಯಲು ನಿಗದಿತ ಅರ್ಜಿ ಪ್ರಕ್ರಿಯೆ ಇದೆಯೇ? ಇಲ್ಲ. ಇದು IMF ನಿರ್ಧರಿಸುತ್ತದೆ ಇದೆಯೇ? ವಿಶ್ವ ಬ್ಯಾಂಕ್ ನಿರ್ಧರಿಸುತ್ತದೆ ಇಲ್ಲ. ಅಂದರೆ G7 ನಲ್ಲಿ ಸದಸ್ಯತ್ವ ಪಡೆಯಲು ನಿಗದಿತ ಅರ್ಜಿ ಪ್ರಕ್ರಿಯೆ ಇದೆ ಇಲ್ಲ. ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳನ್ನು ಒಟ್ಟುಗೂಡಿಸಿ ಒಕ್ಕೂಟವಾಗುವ ಒಂದು ಅಂದರೆ ಸಭೆಗಳಾಗಿವೆ. G7 ಸಭೆಗಳಲ್ಲಿ ಯಾವ ವಿಷಯ ಚರ್ಚೆಯಾಗಬಹುದು? ಹವಾಮಾನ, ಜಾಗತಿಕ ಆರೋಗ್ಯ, ಆರ್ಥಿಕತೆಯ ಮೇಲಿನ ಎಲ್ಲವೂ. G7 ಸದಸ್ಯರಲ್ಲದ ಕೆಲವು ದೇಶಗಳನ್ನು ಆಹ್ವಾನಿಸುವುದು. ಹೌದು. ಭಾರತ G7 ಭಾಗವಹಿಸುವುದು ಯಾವ ರೂಪದಲ್ಲಿ? ಆಹ್ವಾನಿತ ಅತಿಥಿ ರಾಷ್ಟ್ರ, ಗೆಸ್ಟ್ ಕಂಟ್ರಿ. G7 ಯಾವ ಖಂಡ ದೇಶಗಳನ್ನು ಒಳಗೊಂಡಿದೆ? ಯುರೋಪ್ ಮತ್ತು ಅಮೆರಿಕ ಮತ್ತು ಏಷ್ಯಾ 3 ಖಂಡಗಳನ್ನು ಒಳಗೊಂಡಿದೆ. ಕೆಳಗಿನ ಯಾವ ದೇಶ G7 ಸದಸ್ಯವಲ್ಲ? ಜಪಾನ್, ಇಟಲಿ ಹೊಂದಿದೆ. ಚೀನಾ ಹೊಂದಿಲ್ಲ. ಕೆನಡಾ ಹೊಂದಿದೆ. 1970ರಲ್ಲಿ G7 ಆಗಿ ಸೇರ್ಪಡೆಯಾಯಿತು. G7 ಪ್ರಮುಖ ಉದ್ದೇಶಗಳಲ್ಲಿ ಯಾವುದು ಸೇರಿಲ್ಲ? ಆರ್ಥಿಕ ಸಹಕಾರ, ಜಾಗತಿಕ ಭದ್ರತೆ, ಒಲಿಂಪಿಕ್ಸ್ ಯೋಜನೆಯನ್ನು ಸೇರಿಲ್ಲ. G7 ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತದೆ? ಕಾನೂನುಬದ್ಧವಾಗಿ ಬಾಧ್ಯತೆ ಇಲ್ಲದ ರಾಜಕೀಯ ಬದ್ಧತೆಗಳು. G7 ಸಭೆಗಳು ಸಾಮಾನ್ಯವಾಗಿ ಯಾವ ಮಟ್ಟದಲ್ಲಿ ನಡೆಯುತ್ತವೆ ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ. G7 ಸದಸ್ಯ ರಾಷ್ಟ್ರಗಳಲ್ಲಿ ಯಾವುದು ಏಷ್ಯಾದ ಏಕೈಕ ಸದಸ್ಯ? ಜಪಾನ್. G7 ಚರ್ಚೆಗಳಲ್ಲಿ ಎಂದರೆ ಆರ್ಟಿಕಲ್ ಇಂಟೆಲಿಜೆನ್ಸ್, ಕೃತಕ ಬುದ್ಧಿಮತ್ತೆ. G7 ಕೆಳಗಿನ ಯಾವುದು ಸದಸ್ಯ ರಾಷ್ಟ್ರ? ಯುನೈಟೆಡ್ ಕಿಂಗ್ಡಮ್. G7 ಒಂದು ಅನೌಪಚಾರಿಕ ಗುಂಪು ಅಂದರೆ ಅಭಿವೃದ್ಧಿ ಹೊಂದಿರುವ ರಾಷ್ಟ್ರಗಳ ಗುಂಪು. 2026ರ G7 ಶೃಂಗಸಭೆಯ ಅತಿಥಿ ದೇಶ ಯಾವುದೆಂದರೆ ಫ್ರಾನ್ಸ್. 2020ರ G7 ಶೃಂಗಸಭೆ ಯಾವ ನಗರದಲ್ಲಿ ನಡೆಯಿತು? ಏವಿಯಾನ್ ಲೆ ಬೆನ್. 2026ರ G7 ಶೃಂಗಸಭೆ ಯಾವ ದಿನಾಂಕದಲ್ಲಿ ನಡೆಯಿತು? 15-17 ಜೂನ್ನಲ್ಲಿ. 2026ರಲ್ಲಿ G7 ಅಧ್ಯಕ್ಷ ವಹಿಸಿದ ದೇಶ ಯಾವುದೆಂದರೆ ಫ್ರಾನ್ಸ್. G7 ಎಂದರೆ ಗ್ರೂಪ್ ಆಫ್ 7. G7 ಯಾವ ವರ್ಷದಲ್ಲಿ ಆರಂಭವಾಯಿತು? 1975ರಲ್ಲಿ. G7 ಆರಂಭದಲ್ಲಿ ಯಾವ ಹೆಸರಿಂದ ಕರೆಯಲಾಗಿತ್ತು? G6. G7ಗೆ 1970ರಲ್ಲಿ ಸೇರಿದ ದೇಶ ಯಾವುದೆಂದರೆ ಕೆನಡಾ. G7 ನಲ್ಲಿ ಒಟ್ಟು ಎಷ್ಟು ಸದಸ್ಯ ರಾಷ್ಟ್ರಗಳಿವೆ? 7. ಕೆಳಗಿನ ಯಾವುದು G7 ಸದಸ್ಯ ರಾಷ್ಟ್ರವಲ್ಲ? ಭಾರತ ಒಂದು ಆತಿಥ್ಯ ರಾಷ್ಟ್ರ, ಗೆಸ್ಟ್ ಕಂಟ್ರಿ. ಭಾರತವು G7 ನಲ್ಲಿ ಯಾವ ಸ್ಥಾನ ಹೊಂದಿದೆ? ಆಹ್ವಾನಿತ ಆತಿಥ್ಯ ರಾಷ್ಟ್ರ. 2026ರ G7 ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾದ ವಿಷಯ ಯಾವುದೆಂದರೆ ಕೃತಕ ಬುದ್ಧಿಮತ್ತೆ. G7 ಶೃಂಗಸಭೆ ಎಷ್ಟು ಬಾರಿ ನಡೆಯುತ್ತದೆ? ಪ್ರತಿ ವರ್ಷವೂ ನಡೆಯುತ್ತದೆ. G7ಗೆ ಶಾಶ್ವತ ಕಾರ್ಯಾಲಯ ಇಲ್ಲ. G7 ಸದಸ್ಯ ರಾಷ್ಟ್ರಗಳ ಏಕೈಕ ದೇಶ ಯಾವುದೆಂದರೆ ಜಪಾನ್. 2026ರ G7 ಶೃಂಗಸಭೆ ರಾಷ್ಟ್ರಾಧ್ಯಕ್ಷರು ಯಾರೆಂದರೆ ಎಮನ್ಯುಯಲ್ ಮ್ಯಾಕ್ರಾನ್. G7 ಯಾವ ರೀತಿಯ ಗುಂಪು ಅಂದರೆ ಇದು ರಾಜಕೀಯ ಗುಂಪು ಅಥವಾ ಅನೌಪಚಾರಿಕ ಆರ್ಥಿಕ ಮತ್ತು ರಾಜಕೀಯ ಗುಂಪಾಗಿದೆ. G7 ಯುರೋಪಿಯನ್ ಯೂನಿಯನ್ ಪಾತ್ರ ಏನೆಂದರೆ ಸಭೆಗಳಲ್ಲಿ ಭಾಗವಹಿಸುವ ಸಂಸ್ಥೆಯಾಗಿದೆ. G7 ಪ್ರಮುಖ ಉದ್ದೇಶವನ್ನು ಜಾಗತಿಕ ಆರ್ಥಿಕ ಸಹಕಾರ ಮತ್ತು ಭದ್ರತೆ. ಕೆಳಗಿನ ಯಾವ G7 ಸದಸ್ಯ ರಾಷ್ಟ್ರ? ಇಟಲಿ. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್. ಸಂಪೂರ್ಣವಾಗಿ ಈ ಚಾರ್ಟ್ನಲ್ಲಿ ಒಂದು ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಸಂಪೂರ್ಣವಾಗಿ G7 ಸಮಿತಿ ಬಗ್ಗೆ ಈ ಚಾರ್ಟ್ನಲ್ಲಿ ಸಂಪೂರ್ಣವಾಗಿ ಎಡಿಟ್ ಮಾಡಲಾಗಿದೆ, ಇಳಿಸಲಾಗಿದೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.